ಸರ್ಕಾರಿ ಕಲಾ ಕಾಲೇಜು ಅಂಬೇಡ್ಕರ್ ಬೀದಿ ಹತ್ರ ನಾನು MA ಕನ್ನಡ ಮುಗಿಸಿರ್ತೀನಿ. ನಂತರ KEA ಎಕ್ಸಾಮನ್ನು ತೊಗೊಂಡಿರ್ತೀನಿ. KEA ಎಕ್ಸಾಮ್ ಅವರು ಬಹುಬೇಗನೆ ಈ ಒಂದು ವರ್ಷದಲ್ಲಿ ಬಹುಬೇಗನೆ ಎಕ್ಸಾಮನ್ನು ಕಂಡಕ್ಟ್ ಮಾಡಿರ್ತಾರೆ. ನನ್ನ 2025ನೇ ಶೈಕ್ಷಣಿಕ ವರ್ಷದಲ್ಲಿ ನಾನು MA ಕನ್ನಡನ ಮುಗಿಸಿರ್ತೀನಿ. ಆ ತಕ್ಷಣವೇ ನಾನು KEA ಕನ್ನಡ KSET ಎಕ್ಸಾಮ್ಗೆ ನಾನು ಅಪ್ಲೈ ಮಾಡಿ ನಾನು ಮಾರ್ಷಲ್ ಆಗಿ ವರ್ಕ್ ಮಾಡಿಕೊಂಡು ಓದ್ಕೊಂಡು ಈಗ ಪಾಸಾಗಿದ್ದೀನಿ. KEA ಬೋರ್ಡ್ನವರು ತುಂಬಾ ನೀಟಾಗಿ ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ದಾರೆ. ಕಂಡಕ್ಟ್ ಮಾಡಿ 19 ದಿವಸದಲ್ಲಿ 10 ದಿವಸದಲ್ಲಿ ರಿಸಲ್ಟ್ ಕೊಟ್ಟು 19ನೇ ದಿವಸದಲ್ಲಿ ಕರೆಕ್ಟಾಗಿ ನಮ್ಮ ಸರ್ಟಿಫಿಕೇಟನ್ನು ನಮಗೆ ಇಶ್ಯೂ ಮಾಡಿದ್ದಾರೆ. ಮತ್ತು ಎಲ್ರಿಗೂ ಧನ್ಯವಾದಗಳು. ಮತ್ತು KEA ಬೋರ್ಡ್ ಅವ್ರಿಗೆ ಮತ್ತು KEA ಅಲ್ಲಿನ ವರ್ಕರ್ಸ್ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ವಂದನೆಗಳು. ಇದೇ ರೀತಿ ಅವರು ಮುಂದೇನೂ ಎಲ್ಲ ಎಕ್ಸಾಮ್ಗಳನ್ನೂ ಕಂಡಕ್ಟ್ ಮಾಡಲಿ. ಎಲ್ಲರೂ ಕೂಡ ಈ KEA ಎಕ್ಸಾಮ್ ಬೋರ್ಡ್ಗಳನ್ನು ನೀವು ಯಾವುದೇ ಯಾರನ್ನ ಒಂದು ಪಾರ್ಶಿಯಾಲಿಟಿ ಇಲ್ಲದೇ ನೀವು ಬರಿಬೋದು. ಎಲ್ಲನೂ ಕೂಡ ನೀಟಾಗಿದೆ. ಮತ್ತು ಕರೆಕ್ಟಾಗಿ ಓದೋನು ನಿಜವಾಗ್ಲೂ ಪಾಸ್ ಆಗ್ತಾನೆ. ಇದರಲ್ಲಿ ಯಾವುದೇ ರೀತಿಯ ಕರಪ್ಷನ್ ಇಲ್ಲ. ನೀವು ಎಕ್ಸಾಮನ್ನು ತೆಗೆದುಕೊಂಡು ನೀವು ಎಲ್ಲ ಎಕ್ಸಾಮ್ಗಳನ್ನ ಬರಿಬೋದು. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಜಯಮ್ಮ ಅಂತ. ನಾನು KEA ಎಕ್ಸಾಮ್ KSET ಎಕ್ಸಾಮ್ನ ಈಗ ಕ್ಲಿಯರ್ ಮಾಡಿದ್ದೀನಿ. ಒಂದು 2-3 ಬಾರಿ KSETನ ಬರೆದಿದ್ದೆ. ಸ್ವಲ್ಪ ಮಾರ್ಕ್ಸಿಂದ 1-2-3 ಮಾರ್ಕ್ಸಿಂದ ಮಿಸ್ ಆಗ್ತಾಯಿತ್ತು. ಈ ಸರಿ ಡ್ಯೂಟಿ ಮಾಡಿಕೊಂಡು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಓದ್ಕೊಂಡು ಕ್ವಾಲಿಟಿ ಕ್ವಶನ್ ಪೇಪರ್ಸ್ ಎಲ್ಲ ಚೆನ್ನಾಗಿತ್ತು. ಹಾಗಾಗಿ ಈ ಸರಿ ಕ್ಲಿಯರ್ ಆಗಿದೆ. ಇವತ್ತು ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ಇತ್ತು, ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದಾರೆ. ಭಾಳ ಖುಷಿ ಆಯಿತು. ಒಂಥರ ಡ್ರೀಮ್ ಇತ್ತಲ್ಲ, ಅದು ಟ್ರೂ ಆದಂಗೆ ಆಯಿತು. ಭಾಳ ಖುಷಿ ಇದೆ. ಪ್ರಸನ್ನ ಸರ್ ಕೈಯಿಂದ ಮಾರ್ಕ್ಸ್ ಕಾರ್ಡೆಲ್ಲ ತೊಗೊಂಡಿದ್ದು ಭಾಳಷ್ಟು ಖುಷಿ. KE ಇಂದನೇ ನಾನು ಅಪಾಯಿಂಟ್ ಆಯಿತೆ ಕಂಡಕ್ಟ್ರಾಗಿ. ಇವತ್ತು KE ಇಂದನೇ KSET ಕೂಡ ಕ್ಲಿಯರ್ ಆಯಿತು. ಮುಂದೊಂದು ದಿನ ಅಸಿಸ್ಟೆಂಟ್ ಪ್ರೊಫೆಸರ್ ಕೂಡ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಫರ್ಟ್ ಹಾಕ್ತೀನಿ, ಚೆನ್ನಾಗಿ ಓದ್ಕೋತೀನಿ. KEAಗೆ ತುಂಬ ಥ್ಯಾಂಕ್ಸ್ಫುಲ್ ಆಗಿದ್ದೀನಿ. ಬೇಗ ಎಕ್ಸಾಮ್ ಮಾಡಿ ಬೇಗ ರಿಸಲ್ಟ್ ಕೊಟ್ಟು ಬೇಗ ಸರ್ಟಿಫಿಕೇಟ್ ಬರೋಂಗೆ ಮಾಡಿದ್ದಾರೆ. ಒಂದು ಕಾನ್ಫಿಡೆನ್ಸ್ ಬಂದಿದೆ. ಮುಂದೆ ಇದೇ ರೀತಿ ಎಕ್ಸಾಮ್ಸ್ಗಳನ್ನ ಆಗುತ್ತೆ, ಬೇಗ ನಾವು ಅಪಾಯಿಂಟ್ ಆಗ್ತೀವಿ ಅಂತ. KEA ಅವರು ಹೀಗೆ ಎಕ್ಸಾಮ್ಸ್ಗಳನ್ನೆಲ್ಲ ಮಾಡಲಿ, ನೂರಾರು ಜನಕ್ಕೆ ಇದರಿಂದ ಸಹಾಯ ಆಗಲಿ, ನೂರಾರು ಜನ ಅಪಾಯಿಂಟ್ ಆಗಲಿ, ಎಲ್ಲ ಬಡ ಕುಟುಂಬಗಳಿಗೆ ಸಹಕಾರಿಯಾಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು KEA. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಶಿಕಲಾ ವಿನೋದ್ ಗೌಡ ಪಾಟೀಲ್ ಅಂತ. ನಾನು GHPS ಗುಡ್ಗಲ್ದಿನಿ, ರಾಯಚೂರು ಡಿಸ್ಟಿಕ್ ಮಸ್ಕಿ ತಾಲೂಕಿನ ಒಂದು ಸ್ಕೂಲ್ ಟೀಚರು. ನಾನು ಕನ್ನಡ KSET ಎಕ್ಸಾಮ್ ಬರಿಬೇಕಾದ್ರೆ ತುಂಬ ಟಫ್ ಇರುತ್ತಾ, ನನ್ನ ಕೈಲಿ ಆಗುತ್ತಾ ಇಲ್ಲೋ ಅಂತ ನಾನು ತುಂಬ ಗೊಂದಲಕ್ಕೀಡಾಗಿದ್ದೆ. ಬಟ್ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆದೆ. KE ಅವರು ಕೂಡ ಅಷ್ಟೇ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಎಕ್ಸಾಮ್ ನಡೆಸ್ಕೊಟ್ರು. KE ಬೋರ್ಡ್ಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಅಷ್ಟೇ ಅಲ್ಲ, ವೆರಿಫಿಕೇಷನಲ್ಲೂ ಕೂಡ ಇವತ್ತು ಕನ್ನಡ ಸಬ್ಜೆಕ್ಟ್ ಅಂದರೆ 658 ಜನಕ್ಕೆ ಕರೆದಿದ್ರು. ಇಷ್ಟು ಜನದ ವೆರಿಫಿಕೇಷನ್ ಹೆಂಗೆ ಮಾಡ್ತಾರೇನೋ, ಎಷ್ಟೊತ್ತಾಗುತ್ತೇನೋ ಅಂತ ಗೊಂದಲಕ್ಕೀಡಾಗಿದೆ. ಬಟ್ ಅಚ್ಚುಕಟ್ಟಾಗಿ ತುಂಬ ಕ್ರಮಬದ್ಧವಾಗಿ ವೆರಿಫಿಕೇಷನ್ ಕೂಡ ಅಷ್ಟೇ ಶಿಸ್ತುಬದ್ಧವಾಗಿ ನಡೆಸ್ಕೊಟ್ಟಿದ್ದಾರೆ. KEA ಬೋರ್ಡ್ಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳಂತ ಹೇಳ್ತಾ, ಕಷ್ಟಪಟ್ಟು ಓದಿದರೆ ತಕ್ಕ ಪ್ರತಿಫಲ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ನಮ್ಗೆ ಧನ್ಯವಾದಗಳು.